ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾರೆ, ನಿಮಗೆ ಬಂದ್ಬಿಟ್ಟು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಈ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ. ನೀವೇನಾರ ಪಾಸ್ ಆಗಿ ನೀವು ಫಸ್ಟ್ PUC ಸೆಕೆಂಡ್ PUCಗೆ ಹೋಗ್ಬೇಕಂದ್ರೆ ನೀವು ಎಕ್ಸಾಮ್ 2 ಅಲ್ಲೇ ನೀವು ಬರ್ಬಿಟ್ಟು ಪಾಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವೇನಾರ ಎಕ್ಸಾಮ್ 2 ಅಲ್ಲಿ ಫೇಲ್ ಆಗ್ತು ಅಂದರೆ ಮತ್ತೆ ನೀವು ಒಂದು ವರ್ಷ ಕಾದ್ಬಿಟ್ಟು, ಅಂದರೆ ಈ ವರ್ಷ ಕಾದ್ಬಿಟ್ಟು ನೀವು ನೆಕ್ಸ್ಟ್ ಅಂದರೆ 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಕಟ್ಟಿ ಬರೀಬೇಕಾಗುತ್ತೆ. ಅದಕ್ಕೆ ನೀವು ಈಗಲೇ ಬಂದ್ಬಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಿಮಗೆ 18ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗುತ್ತೆ. 18ನೇ ತಾರೀಕಿಂದ ನಿಮಗೆ ಎಕ್ಸಾಮು 2 ಸ್ಟಾರ್ಟ್ ಆಗಿರೋ ನಿಮಗೆ ಮುಗಿಯೋದು ಬಂದ್ಬಿಟ್ಟು ನಿಮಗೆ 25ನೇ ತಾರೀಕಿಗೆ ಮುಗಿಯುತ್ತೆ. ಸೊ ಆದಷ್ಟು ಬೇಗ ಇನ್ನೊಂದು ವೀಕ್ ಇದೆ. ಇವತ್ತು ಬಂದ್ಬಿಟ್ಟು 10ನೇ ತಾರೀಕು ಆಗಿರುತ್ತೆ. ಇನ್ನೊಂದು ವೀಕಲ್ಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗಿದೆ. ಬೇಗ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡು ನೀವು ಎಕ್ಸಾಮ್ 2 ಅಲ್ಲಿ ಆದಷ್ಟು ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ನೀವೇನಾರ ಪಾಸ್ ಆಗ್ತು ಅಂದರೆ ಫಸ್ಟ್ PU ಮತ್ತು ಸೆಕೆಂಡ್ PUCಗೆ ನೀವು ಅಡ್ಮಿಷನನ್ನು ಮಾಡ್ಕೋಬೋದು. ಮಾಡಲ್ ಕ್ವಶನ್ ಪೇಪರು ಮತ್ತು ಏನು ಕ್ವಶನ್ ಪೇಪರ್ ಒಂದು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ 1 ಇತ್ತು. ಸೊ ಅದನ್ನು ಓದ್ಕೊಂಡ್ರೆ ಸಾಕು, ನೀವು ಎಕ್ಸಾಮಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು. ಇಂಟರ್ನಲ್ ಪ್ಲಸ್ ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಥರ ನೀವು ಪಾಸ್ ಆಗ್ತೀರಾ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.